ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಹತ್ಯೆಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದ್ರೆ ನಿವೃತ್ತ DCF ಪೂವಯ್ಯವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹುಲಿಗಳು ಹೇಗಿರುತ್ತೆ, ಅದರ ಸ್ವಭಾವ ಹೇಗೆ, ಹುಲಿಗಳನ್ನ ಯಾವ ರೀತಿ ಅಂದ್ರೆ ಅದು ಸತ್ತಿರಬಹುದು, ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪೂವಯ್ಯರಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್, ಪೂವಯ್ಯ ಸರ್, ಈಗ 5 ಹುಲಿಗಳು ಒಂದೇ ಕಡೆ ಸತ್ತು ಬಿದ್ದಿರೋ ಸರ್, ಮೊದಲಿಗೆ ಸರ್ ಇದು ಹತ್ಯೆನ ಅಥವಾ ಅಸಹಜ ಸಾವ ಸರ್? ಇದು ಒಂದೇ ಜಾಗದಲ್ಲಿ 5 ಹುಲಿಗಳು ತೀರ್ಕೊಂಡಿದೆ ಅಂದಮೇಲೆ ಇದು ಅಸಹಜ ಸಾವೇ ಇರ್ಬೋದು, ಮೋಸ್ಟ್ಲಿ ಪಾಯ್ಸನ್ ಇರ್ಬೋದು ಅಂತೇಳಿ ನನ್ನ ಒಂದು ಅನುಭವದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇನಾಗ್ತದೆ ಅಂತಂದರೆ, ನಮ್ಮಲ್ಲಿ ಒಂದು 5 ಟೈಗರ್ ರಿಸರ್ವ್ ಇದೆ ಕರ್ನಾಟಕದಲ್ಲಿ. ಸೊ ಅದರ ಸುತ್ತಲೂ ಗ್ರಾಮಗಳಿದೆ. ಆ ಗ್ರಾಮಗಳಿಂದ ಜನರು ಏನು ಮಾಡ್ತಾರೆ, ಸಾರ್ವಜನಿಕರು ತಮ್ಮ ದನಕರುಗಳನ್ನ ಕಾಡಿಗೆ ಮೇಯಿಸಲಿಕ್ಕೆ ಬಿಡ್ತಾರೆ. ಕಾನೂನು ಪ್ರಕಾರ ದನಕರನ್ನ ಕಾಡಲ್ಲಿ ಮೇಯಿಸೋದು ಅಪರಾಧ, ಬಿಡಬಾರದು. ಬಟ್ ಏನಾಗಿದೆ, ನಮ್ಮದು ಸಾಮಾಜಿಕವಾಗಿ ಹಿಂದುಳಿದ ದೇಶ, ತುಂಬ ಜನರು ಕೆಳಮಟ್ಟದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಅದರಿಂದ ದನಗಳನ್ನ ಅವುಗಳೇ ಬಿಡ್ತಾರೆ. ಸೊ ಆವಾಗ ಏನಾಗ್ತೀವಿ ಅಂದರೆ, ಹುಲಿಗಳು ಏನಾದರೂ ಕಾಡಿಂದ ಹೊರಗಡೆ ಹೋಗಿ ದನಗಳನ್ನ ಅಥವಾ ಕುರಿಗಳನ್ನ ಸಾಯಿಸಿದರೆ ಇಲಾಖೆಯಿಂದ ಕಾಂಪೆನ್ಸೇಷನ್ ಕೊಡ್ತಾರೆ. ದನಗಳಿಗೆ, ಹಸುಗಳಿಗೆಲ್ಲ 20,000 ಕೊಡ್ತಾರೆ, ಕುರಿ ಇದಕ್ಕೆಲ್ಲ 10,000 ಕೊಡ್ತಾರೆ. ಬಟ್ ಕಾಡಿಂದ ಒಳಗಡೆ ದನಗಳು ಬಂದ ಹುಲಿಯನ್ನು ಸಾಯಿಸಿದರೆ ಅದಕ್ಕೆ ನಾವು ಇಲಾಖೆಯಿಂದ ಕಾಂಪೆನ್ಸೇಷನ್ ಕೊಡಲ್ಲ. ಕಾರಣ ಅಂದರೆ ಅವರು ಕಾಡಲ್ಲಿ ಬಿಡೋದು ಅಪರಾಧ. ಸೊ ಈ ಕಾರಣದಿಂದ ಕಾಂಪೆನ್ಸೇಷನ್ ಅಂದರೆ ಸಿಕ್ಕಿದರೆ ರೈತರಿಗೆ ಅವರು ಸ್ವಲ್ಪ ಇದ್ದಿದ್ರಲ್ಲಿ ತೃಪ್ತಿ ಪಟ್ಕೊಂಡು ಸುಮ್ಮನೆ ಇರ್ತಾರೆ. ಸೊ ಕಾಂಪೆನ್ಸೇಷನ್ ಸಿಗದೇ ಇದ್ದ ಸಮಯದಲ್ಲಿ ಈ ಥರ ಪಾಯ್ಸನ್ ಮಾಡೋ ಚಾನ್ಸಸ್ ಭಾಳ ಹಿಂದೆ ಸುಮಾರು ಸಾರಿ ಆಗಿದೆ. ಸೊ ಅದೇ ಥರ ಈ ಥರ ಪಾಯ್ಸನ್ ಆಗಿರ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಸರ್, ಅಲ್ಲೊಂದು ಹಸು ಸತ್ತು ಬಿದ್ದಿದೆ ಸರ್. ಆ ಹಸು ಸತ್ತು ಬಿದ್ದ ಅನತಿ ದೂರದಲ್ಲೇ ಈ ಹುಲಿಗಳು ಸತ್ತು ಬಿದ್ದಿರೋದು. ಅಂದರೆ ಉದ್ದೇಶಪೂರ್ವಕವಾಗಿ ವಿಷ ಹಾಕಿದ್ದಾರೆ ಅಂತಾನೆ ಸರ್? ಯಾಕೆಂದರೆ ನನಗೆ ಅಲ್ಲಿ ತಿಳಿದ ಮಟ್ಟಿಗೆ ಸುಮಾರು 15 ದಿವಸ ಹಿಂದೆ ಮತ್ತೆ ಅದೇ ಮನುಷ್ಯಂದು ಒಂದು ದನನ ತಿಂದಿತ್ತು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು, ಸಾಯಿಸ್ಲಿಕ್ಕೆ ಅಂತಲೇ ಮಾಡಿರ್ತಾರೆ. ಯಾಕಂತಂದರೆ ಅರ್ಧ ತಿಂದು ಬಿಟ್ಟಿದೆ, ಮತ್ತೆ ತಿನ್ನಕ್ಕೆ ಬರ್ತದೆ ಅಂಥೇಳಿ ಯಾವ್ದಾದ್ರು ಫಾಲಿಡಲ್ ಅಂತ ಏನಾದ್ರು ವಿಷದ ಏನಾದ್ರು ಹಾಕಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಹುಲಿಗಳ ಸ್ವಭಾವದ ಬಗ್ಗೆ ಹೇಳೋದಾದ್ರೆ ಸರ್, ಆದರೆ ಈಗ ಬೇರೆ ಪ್ರಾಣಿಗಳಾದ್ರೆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಸರ್. ಕೆಲವೊಂದು ಪ್ರಾಣಿಗಳು ಸ್ಮೆಲ್ ಮಾಡ್ತವೆ, ಇದು ಹೇಗೆ ಸರ್? ಇಲ್ಲ, ಅವಕ್ಕೆ ಆಹಾರ ಅಂತಂದರೆ ಈಗ ನೇನೆ ನೋಡಿ, ಈಗ ನಾವು ಬೇರೆ ಪ್ರಾಣಿಗಳಾದರೆ ಇಲ್ಲಿ ಆಹಾರ ಇಲ್ಲ ಅಂತಂದರೆ ಬೇರೆ ಕಡೆ ಹೋಗಿ ಮೇವು ಮಾಡ್ಕೊಂಡು ಬರ್ತವೆ. ಮನುಷ್ಯರಾದರೆ ಈ ಹೋಟೆಲ್ ಬೇಡ ಅಂದರೆ ಇನ್ನೊಂದು ಹೋಟೆಲ್ಗೆ ಹೋಗ್ತಾರೆ. ಈ ಹುಲಿಗಳ ಕೇಸ್ ಹಂಗಲ್ಲ. ಅದು ನಿಮ್ಗೆ ಗೊತ್ತಿರೋಂಗೆ ಟೆರಿಟೋರಿಯಲ್ ಎನಿಮಲ್ ಅಂದರೆ ಅದಕ್ಕೆ ಅದರದೇ ಆದ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಒಂದು ಗಂಡು ಹುಲಿ ಜಾಗದಲ್ಲಿ 3-4 ಹೆಣ್ಣು ಹುಲಿಗಿರುತ್ತೆ. ಈ ಒಂದು ಗಂಡು ಹುಲಿ ಜಾಗದಲ್ಲಿ ಇನ್ನೊಂದು ಗಂಡು ಹುಲಿ ಬಂದರೆ ಅದು ಇದ್ರ ಜೊತೆ ಫೈಟ್ ಮಾಡಿ ಇದನ್ನು ಸಾಯಿಸಿ ಅಥವಾ ಅದನ್ನು ಗೆದ್ದು ಅಲ್ಲಿ ಆ ಟೆರಿಟೋರಿ ಎಸ್ಟಾಬ್ಲಿಷ್ ಮಾಡಬೇಕು. ಆ ಹೆಣ್ಣು ಹುಲಿನೂ ಅಷ್ಟೇ. ಸೊ ಈ ಹುಲಿ ತನ್ನ ಜಾಗ, ತನ್ನ ಟೆರಿಟೋರಿ ಏನಿದೆ ಅಲ್ಲಿ ಮಾತ್ರ ಅದು ತನ್ನ ಮೇವು ಕಂಡುಕೊಳ್ಬೇಕು. ಸೊ ಹಾಗಿರ್ಬೇಕಾದ್ರೆ ಇದೇನಾಗ್ತದೆ, ಒಂದು ಕಾಡೊಳಗಡೆ ಹಿಡಿತವೆ. ಸೊ ಇಲ್ಲ ಅಂತಂದರೆ ಹೊರಗಡೆ ಬಂದು ದನಗಳನ್ನು ಇವುಗಳನ್ನ ಹಿಡಿತವೆ. ಯಾಕಂದರೆ ವಯಸ್ಸಾದ ಮೇಲೆ ಹೊರಗಡೆ ಬಂದು ದನಗಳನ್ನ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ಇದು ಮರಿ ಹುಲಿ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಮೇವು ಜಾಸ್ತಿ, ಅಂದರೆ ಆಹಾರ ಜಾಸ್ತಿನೇ ಬೇಕಾಗ್ತದೆ. ಯಾಕಂದರೆ 4 ಮರಿ ಇರೋದ್ರಿಂದ, ದೊಡ್ಡ ಮರಿಗಳಿರೋದ್ರಿಂದ. ಸೊ ಇದು ವಾರಕ್ಕೆ ಒಂದು 2 ಪ್ರಾಣಿಗಳನ್ನಾದರೂ ಹಿಡಿಬೇಕಾಗ್ತದೆ. ಸೊ ಇದು ಆ ಥರ ತನ್ನ ಪ್ರಾಣಿಗಳನ್ನ ಬೆಳೆಸಲಿಕ್ಕೋಸ್ಕರ ಬೇರೆ ಕಾಡಿಂದ ಪ್ರಾಣಿಗಳು ಸಿಕ್ಕದ ಕಾರಣ ಇದು ದನ ಬಂದಿರ್ಬೋದಲ್ಲ, ಅದನ್ನ ಹಿಡಿದು ಕೊಂದಿರ್ಬೋದು ಅಂತ. ಅರ್ಧ ತಿಂದು ಬಿಟ್ಟಂತಹ ದನ ಅಥವಾ ಹಸು ಅಥವಾ ಇನ್ನೊಂದು ಯಾವ್ದಾದ್ರು ಪ್ರಾಣಿ ಅದನ್ನ ಮತ್ತೆ ಅದು ತಿನ್ಲಿಕ್ಕೆ ಬರುತ್ತಾ ಸರ್? ಹೇಗೆ ಸರ್ ಅದು? ಈಗ ನಾವು ನಮ್ಮ ಹಾಗೆ ಹುಲಿ ಅಂತಂತಂದ್ರೆ ಒಂದು ಪ್ರಾಣಿಯನ್ನ ಹಿಡಿದ್ರೆ ಅದು ಖಾಲಿ ಆಗುವವರೆಗೂ ಅದು ಇನ್ನೊಂದು ಪ್ರಾಣಿನ ಹಿಡಿಯಲ್ಲ. ನಮ್ಮಲ್ಲಿ ಇಷ್ಟು ದುಡ್ಡಿದ್ರೆ ಮತ್ತೆ ಅಷ್ಟು ದುಡ್ಡು ಕೂಡಾಕಬೇಕು ಅಂತ ಪ್ರಾಣಿ ಅಲ್ಲ ಅದು. ಹುಲಿ ಅಂತಂದ್ರೆ ಒಂದು ಕಿಲ್ಲಾದ್ರೆ, ಒಂದು ಪ್ರಾಣಿನ ಕೊಂದ್ರೆ ಅದು ಪೂರ್ತಿ ಖಾಲಿ ಹೋಗೋದ್ರೆ ಇನ್ನೊಂದು ಪ್ರಾಣಿನ ಕೊಲ್ಲಲ್ಲ. ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ. ಪೂರ್ತಿ ತಿಂದಾದ್ಮೇಲೆ ಮತ್ತೆ ಇನ್ನೊಂದು ಪ್ರಾಣಿನ ಕೊಲ್ಲೋದು. ಅರ್ಧ ತಿಂದು ಬಿಟ್ಟು ಹೋಗಲ್ಲ, ಅದು ಮತ್ತೆ ಬಂದು ಬರ್ತದೆ. ಅದು ಅಂದ್ರೆ ಇದನ್ನ ಗಮನಿಸಿನೇ ಅದಕ್ಕೆ ವಿಷ ಹಾಕಿರ್ಬೋದು ಅಂತ. ಅದೇ ಅವರು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಹುಲಿ ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ಹಾಕಿರ್ಬೋದು. ಸಹಜವಾಗಿ ಈ ರೀತಿ ಅಂದ್ರೆ ವಿಷಾಹಾರ ತಿಂದಾಗ ಅದು ಸುತ್ತಮುತ್ತ ಸಡನ್ ಆಗಿ ಡೆತ್ ಆಗ್ತಾವ, ಹೇಗೆ ಸರ್ ಅದು? ಸೊ ಇದು ಮೆಡಿಕಲ್ ಕ್ವಶನ್ ಇದು. ಬಟ್ ಆದರೆ ಅದು ತಿಂದು ಆಲ್ಮೋಸ್ಟ್ ಒಂದು 4-5 ಅವರ್ಸ್ ಒಳಗಡೆ ಸತ್ತೋಗ್ಬಿಡ್ತೇವೆ ಅವು. ಈ ಹುಲಿದ ನೇಚರ್ ಹೇಳಿದಾರೆ ಸರ್, ಸ್ವಭಾವ ಹೇಳೋದಾದ್ರೆ ಸರ್ ಹೇಗೆ ಸರ್ ಅದು?
ಅಲ್ಲ ಅದೇ ನಾನು ಹೇಳಿದ್ನಲ್ಲ, ಇದು ಟೆರಿಟೋರಿಯಲ್ ಅನಿಮಲ್ ಅಂತ ಹೇಳಿದೆ ನಾನಲ್ಲ. ಟೆರಿಟೋರಿಯಲ್ ಅಂದ್ರೆ ಅದಕ್ಕೊಂದು ಏರಿಯಾ ಇರ್ತದೆ, ಆ ಏರಿಯಾದಲ್ಲಿ ಮಾತ್ರ ಅದು ಓಡಾಡ್ತದೆ. ಹೊರಗಡೆ ಅದು ಬಿಟ್ಟು ಹೊರಗಡೆ ಹೋದ್ರೆ ಇನ್ನೊಂದು ಪ್ರಾಣಿ ಜೊತೆ ಅದು ಫೈಟ್ ಮಾಡಬೇಕಾಗ್ತದೆ. ಸೊ ಅದು ಒಂಥರ ಶೈ ಅನಿಮಲ್ ಈಗ. ಆಕ್ಚುಲಿ ನಮಗೀಗ ಸ್ಯಾಂಕ್ಚುರಿ ಮತ್ತೆ ನಾವು ಸಫಾರಿಗೆಲ್ಲ ಹೋದಾಗ ಹುಲಿಗಳನ್ನ ನೋಡ್ತೀವಲ್ಲ, ಅವು ಜನಗಳನ್ನ ನೋಡಿ ನೋಡಿ ಅಭ್ಯಾಸ ಆಗಿರ್ತದೆ, ಅವು ಸ್ವಲ್ಪ ಕೂಲ್ ಆಗಿರ್ತವೆ. ಅದು ಬಿಟ್ಟರೆ ಕಾಡೊಳಗಡೆ ಇರೋ ಅನಿಮಲ್ ಮನುಷ್ಯನ ಕಂಡ್ರೆ ಓಡಿ ಹೋಗ್ತವೆ, ಸಡನ್ ಆಗಿ ಓಡಿ ಹೋಗ್ತವೆ. ಇಟ್ಸ್ ಎ ಶೈ ಅನಿಮಲ್, ತುಂಬಾ ಶೈ ಇದೆ ಅದಕ್ಕೆ. ಸರ್, ಈಗ ಬಂಡೀಪುರ ಹಾಗೂ ನಾಗರಹೊಳೆ ಎರಡು ಕೂಡ ಹುಲಿ ಅಭಯಾರಣ್ಯಗಳು ಸರ್. ನೀವು ಹುಲಿ ಯೋಜನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರಿ. ಈ ಥರದ್ದು ಯಾವ್ದಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿತ್ತು ಸರ್? ಅಲ್ಲ, ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ. ಹುಲಿ ಪಾಯ್ಸನ್ಗಾಗಿ ಸುಮಾರು ನಾನು ಬಂಡೀಪುರ ಗುಂಡ್ಲುಪೇಟೆಯಲ್ಲಿ ನಾನು ACF ಇದ್ದಾಗ 2 ಚಿರತೆನ ಪಾಯ್ಸನ್ ಮಾಡಿ ಸಾಯಿಸ್ಬಿಟ್ರು. ಒಂದು ಕಪ್ಪು ಚಿರತೆ, 2 ಚಿರತೆ ಮರಿಗಳು. ಒಂದು ಕಪ್ಪು ಚಿರತೆ ಮರಿ, ಇನ್ನೊಂದು ಮಾಮೂಲಿ ಚಿರತೆ ಮರಿಗಳು. ಸೊ ಅದನ್ನು ನಾವು ನೋಡಿದಾಗ ಅಲ್ಲೊಂದು ಪಕ್ಕದ ಜಮೀನಲ್ಲಿ ಒಂದು ಕಬ್ಬಿನ ಗದ್ದೆ ಪಕ್ಕದಲ್ಲಿ ಒಂದು ತೋಟದೊಳಗಡೆ ಪಾಯ್ಸನ್ ಮಾಡಿದರು. ಸೊ ಅದು ನಾವು ಕೇಸೆಲ್ಲ ಮಾಡಿದ್ವಿ, ಅದು ಚಾರ್ಜ್ ಶೀಟು ಸಬ್ಮಿಟ್ ಮಾಡಿದ್ವಿ. ಸೊ ಇವರು ಅಲ್ಲಿ ಪಾಯ್ಸನ್ ಮಾಡಿ ಸಾಯಿಸಿದ್ರು. ಅಂದ್ರೆ ಅದು ಗುಂಡ್ಲುಪೇಟೆ ಬಿಟ್ರೆ ಬೇರೆ ಆ ಥರದಲ್ಲೆಲ್ಲಾದ್ರು, ಅಥವಾ ಇನ್ನು ಈಗ ಪಾಯ್ಸನಿಂಗ್ ಮಾಡಿ ಸಾಯಿಸಿದ್ದಾರೆ ಸರ್? ಈ ಬೇರೆ ರೀತಿಯಾದ ಹತ್ಯೆಗಳು ಆಗ್ತಾವ ಸರ್ ಹುಲಿಗಳದ್ದು? ಹುಲಿಗಳನ್ನ ಬೇರೆ ರೀತಿ ಅಂದರೆ ಇದು ಮಾಡ್ತಾರೆ, ಸ್ನೇರಿಂಗ್ ಅಂತ ಮಾಡ್ತಾರೆ, ಉರುಳು ಹಾಕ್ತಾರೆ. ಉರುಳು ಹಾಕಿ, ಯಾಕಂದರೆ ಬೇರೆ ಪ್ರಾಣಿಗಳಿಗೆ ಅಂತ ಹಾಕ್ತಾರೆ, ಅಂಥದ್ದಲ್ಲಿ ಉರುಳು ಹಾಕಿ ಸುಮಾರು ಸಾಕಷ್ಟು ಹುಲಿಗಳನ್ನು ಸಾಯಿಸಿದ ಉದಾಹರಣೆಗಳಿದೆ. ಅಂತ ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ನಾವು ನೋಡಿದ್ವಿ ಸರ್. ಈಗ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರಿ ಸರ್, ಇದ್ರ ಬಗ್ಗೆ ಹೇಳಿದ್ರಿ. ಈಗ ಹಿಂದೆ ಎಲ್ಲ ಆಗಿತ್ತು ಅಂತೇಳಿ ಈ ಥರದ ಘಟನೆಗಳು ನೋಡಿದಾಗ, ಅದರಲ್ಲೂ ಇದು ಅಂದರೆ ಒಟ್ಟು 5 ಹುಲಿಗಳು ಸರ್ ಏಕಕಾಲಕ್ಕೆ, ಹೇಗೆ ಅನ್ನಿಸ್ತದೆ ಸರ್? ಇದು ನೋಡಿದ್ರೆ ತುಂಬ ವಿಷಾದ ಅಂತ ಅನ್ನಿಸ್ತದೆ, 5 ಹುಲಿಗಳನ್ನ ಸಾಯಿಸೋದು ನೋಡಿದರೆ. ಸೊ ಈಗೇನಾಗಿದೆ ಅಂತಂದರೆ, ಈಗ ಒಂದು 10-20 ವರ್ಷದ ಹಿಂದಿನ ಪಾಪ್ಯುಲೇಷನ್ ತೊಗೊಂಡ್ರೆ ಟೈಗರ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಯಾಕೆಂದರೆ ಈ ಹುಲಿಗೆ ಈಗ 5 ಮರಿ ಇದೆ ಅಂತಂದರೆ 5 ಮರಿಗೆ 5 ಸಪ್ರೇಟ್ ಟೆರಿಟೋರಿ ಎಸ್ಟಾಬ್ಲಿಷ್ ಮಾಡಬೇಕದು. ಸೊ ಅದೇನು ಮಾಡ್ತದೆ, ಅಂಥ ಟೈಮಲ್ಲಿ ಇನ್ಫೈಟಿಂಗ್ ಆಗ್ತವೆ. ಇನ್ಫೈಟಿಂಗ್ ಆಗಿ ಸುಮಾರು ಮರಿಗಳು ಸತ್ತೋಗ್ತವೆ. ಯಾವುದು ಸ್ಟ್ರಾಂಗ್ ಇರ್ತದೆ ಅದು ಬೇರೆ ಒಂದು ಟೆರಿಟೋರಿ ಎಸ್ಟಾಬ್ಲಿಷ್ ಮಾಡ್ತದೆ. ಇಲ್ಲಾಂದರೆ ಅರ್ಧ ಕಾಡೊಳಗಡೆ ಅರ್ಧ ಊರೊಳಗಡೆ ಓಡಾಡ್ಕೊಂಡು ಇರೋಂಥ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಕೊಡಗಿನಂಥ ಜಾಗದಲ್ಲಿ ಸೊ ಹುಲಿಗಳು ಸುಮಾರು ಈಗ ಅಲ್ಲೇನಾಗಿದೆ, ಒಂದು 10-15 ಹುಲಿಗಳು ಕಾಡಿಂದ ಹೊರಗಡೆನೇ ಇದೆ. ಯಾಕಂದರೆ ಅಲ್ಲಿ ಕಾಫಿ ತೋಟಗಳಿದೆ, ಕಾಡು ಥರನೇ ಇದೆ. ಸೊ ಈ ಚಾಮರಾಜನಗರದಲ್ಲಿ ಬಯಲುಸೀಮೆ ಆಗಿರೋದ್ರಿಂದ ಹೊರಗಡೆ ಇರೋದು ಕಷ್ಟ, ಒಳಗಡೆ ಇರ್ತವೆ. ಬಟ್ ಹೊರಗಡೆ ಬಂದು ಈ ಥರ ಕಿಲ್ ಮಾಡಿ ಬರೋ ಚಾನ್ಸಸ್ಗಳು ಇರ್ತವೆ. ಸರ್, ಈ ಹುಲಿಗಳ ಸಂರಕ್ಷಣೆಗಾಗಿ ಹುಲಿ ಯೋಜನೆ ಅಂತ ಒಂದು ಮಾಡಿದ್ದಾರೆ ಸರ್. ಕೋಟ್ಯಾಂತರ ರೂಪಾಯಿ ಸರ್ಕಾರ ವಿನಿಯೋಗ ಮಾಡ್ತದೆ ಸರ್. ಬಟ್ ಆದರೂ ಕೂಡ ಇಂಥದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಇದು ಅಲ್ಲ, ಇದು ಮುಖ್ಯ ಕಾರಣ ಅಂತಂದರೆ ಜನಗಳು ಕಾನೂನು ಪಾಲನೆ ಮಾಡಬೇಕು. ಈಗ ದನಗಳನ್ನ ಒಳಗಡೆ ಬಿಡಲಿಲ್ಲ ಅಂತಂದರೆ ಅದು ಸಾಯಿಸ್ತಾ ಇರಲಿಲ್ಲ. ಸೊ ದನಗಳನ್ನ ಒಳಗಡೆ ಬಿಟ್ಟಿರೋದ್ರಿಂದ ಅದು ಹುಲಿಗಳು ಸಾಯಿಸಿದವೆ. ಅವ್ರಿಗೆ ಕಾಂಪೆನ್ಸೇಷನ್ ಸಿಕ್ಕಿಲ್ಲ, ಆ ಸಿಟ್ಟಿಗೆ ಅವರು ಪಾಯ್ಸನ್ ಮಾಡಿರ್ಬೋದು. ಸೊ ಅದೇ ನಾವು ಜನರುಗಳು ಕಾನೂನು ಪಾಲನೆ ಮಾಡಬೇಕು ಒಂದು. ಅದ್ರ ಜೊತೆಗೆ ಈಗ ಪ್ರೊಟೆಕ್ಷನು ಚೆನ್ನಾಗಿರೋದ್ರಿಂದ ಹುಲಿಗಳ ಪಾಪ್ಯುಲೇಷನು ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವ ರೀತಿ ಮಾಡ್ಬೋದು, ಹುಲಿಗಳನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರಿಸಬಹುದಾ ಅಥವಾ ಬೇರೆ ಏನಾದ್ರು ಮಾಡ್ಬೋದಾ ಅನ್ನೋ ಬಗ್ಗೆ ಮುಂದೆ ತೀರ್ಮಾನ ತಗೋಬೇಕಾಗ್ತದೆ. ಸರ್, ಅಲ್ಲಿ ವಾಚರ್ಗಳಿಗೂ ಕೂಡ ಸಂಬಳ ಕೊಟ್ಟಿರಲಿಲ್ಲ, ಆ ಕಾರಣಕ್ಕೂ ಕೂಡ ಆಗಿರ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಿದ್ವಿ. ಆ ಥರದ ಆಗುತ್ತೆ? ಅಲ್ಲ, ಅದು ವಾಚರ್ಗಳಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಾಚರ್ಗಳು ಮಾಡೋಂಥ ಮಟ್ಟದಲ್ಲಿ ಎಲ್ಲೂ ಆಗಿಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ವಾಚರ್ಗಳು ಯಾರು ಇದುವರೆಗೂ ಹಾಕಿದ್ದು ನಾನು ನೋಡಲಿಲ್ಲ. ಬಟ್ ಅದು ಚಾನ್ಸಸ್ ತುಂಬ ಕಮ್ಮಿ ಅಂತ ಅನ್ಕೋತೀನಿ. ಸಂಬಳ ಆಗುತ್ತೆ, ಕೆಲವು 2 ತಿಂಗಳು 3 ತಿಂಗಳು ಡಿಲೇ ಆಗುತ್ತೆ, ಇಲಾಖೆಯಲ್ಲಿ ಅನುದಾನ ಬರೋದು ಕಡಿಮೆ ಆಗುತ್ತೆ. ಬಟ್ ಈಗೇನಾಗಿದೆ, ಟೈಗರ್ ರಿಸರ್ವ್ ಅಂತಿದೆ, ಅಲ್ಲಿ ಸಂಬಳಗಳು ಎಲ್ಲ ಬೇರೆ ಕಡೆ ಟೈಗರ್ ರಿಸರ್ವ್ಸಲ್ಲಿ ಟೈಗರ್ ಫಂಡ್ಸ್ ಅಂತಲೇ ಮಾಡಿದ್ದಾರೆ. ಬಂಡೀಪುರ ಟೈಗರ್ ಫಂಡ್ ಅಂತ ಮಾಡಿದ್ದಾರೆ. ಅಲ್ಲೂ ಬೇರೆ ಟೀಲ್ನು ಮಾಡಿರ್ಬೋದು ಅಂತ ಕಾಣ್ತದೆ. ಸಂಬಳ ಅಷ್ಟು ಡಿಲೇ ಆಗೋ ಚಾನ್ಸಸ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಸರ್, ಈಗ ರಾಷ್ಟ್ರೀಯ ಪ್ರಾಣಿ ಸರ್ ಹುಲಿ, ಅದನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತಿದೆ ಸರ್ ಎಲ್ಲ ಕಡೆ. ಬಟ್ ಅಂಥದ್ರಲ್ಲೂ ಇಂಥ ಹತ್ಯೆಗಳಾದಾಗ ಕಠಿಣ ಕಾನೂನುಗಳು ಬೇಕು ಅಂತ ಅನ್ಸುತ್ತಾ ಸರ್? ಹೌದು, ಖಂಡಿತವಾಗ್ಲೂ ಬೇಕು. ಈಗ ನಾವು ಎಲ್ಲ ಆ್ಯಂಗ್ಲಲ್ಲೂ ನೋಡಬೇಕಾಗ್ತದೆ. ಯಾಕೆಂತಂದರೆ ಈಗ ಅವನು ರೈತನಿಗೆ ಬರೀ 2 ದನ ಇದೆ ಅಂತ ಅಂದ್ಕೊಳ್ಳಿ, ಅವನು ಅದನ್ನು ಸಾಕಬೇಕು, ಅವನದು ಜೀವನ ಅದು. ಬಟ್ ಅವನು ಈ ಥರ ಮಾಡಿದ್ದು ತುಂಬ ತಪ್ಪು. ಸೊ ಕಠಿಣ ಕಾನೂನು ಕ್ರಮ ತಗೊಂಡು ಅವನಿಗೆ ಸ್ವಲ್ಪ ಸರಿಯಾಗಿ ಪನಿಷ್ಮೆಂಟ್ ಆದರೆ ಬೇರೆಯವರು ಸ್ವಲ್ಪ ಅದ್ರ ಬಗ್ಗೆ ಈ ಥರ ಮಾಡಲಿಕ್ಕೆ ಹೆದರ್ತಾರೆ. ಕಾನೂನಲ್ಲಿ ಏನಿದೆ ಸರ್ ಶಿಕ್ಷೆ ಅಂತ ಅಂದರೆ, ಈ ರೀತಿ ಹುಲಿಯನ್ನ ಹತ್ಯೆ ಮಾಡಿದವ್ರಿಗೆ? ಅವನಿಗೆ ಕಾಡು ಪ್ರಾಣಿ ಹುಲಿ ಹತ್ಯೆ ಮಾಡೋದನ್ನು 7 ವರ್ಷವರೆಗೂ ಸಜೆ ಇದೆ. ಅದು ಶೆಡ್ಯೂಲ್ಡ್ ಅನಿಮಲ್ ಅಂತ ಹೇಳ್ಬಿಟ್ಟು, ಸೊ ಅದರಿಂದ 7 ವರ್ಷವರೆಗೂ ಸಜೆ ಇದೆ. ದಂಡ ಅಷ್ಟೇ? ದಂಡನೂ ಇದೆ, ದಂಡ 25,000ವರೆಗೂ ದಂಡ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರಿಗಾರು ಈ ತರದ ಪ್ರಕರಣ ಅಂದ್ರೆ ವಿಷ ಹಾಕಿ ಸಾಯಿಸಿದಂಥವ್ರಿಗೆ ಶಿಕ್ಷೆ ಕೊಡಿಸಿದಂತ ಇದು ಪ್ರಕರಣ? ಈಗ ಸುಮಾರು ಕೇಸ್ಗಳು ಚಾರ್ಜ್ ಶೀಟ್ ಅಲ್ಲಿ ಈಗ ಹಿಯರಿಂಗ್ಸ್ ನಡೀತಾ ಇದಾವೆ. ಬಟ್ ನನ್ಗೆ ಗೊತ್ತಿರೋ ಮಟ್ಟಿಗೆ ಯಾರಿಗೂ ಪನಿಷ್ಮೆಂಟ್ ಆದದ್ದು ನನಗೆ ನೆನಪಿಲ್ಲ, ಯಾವುದೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ.
ಒಂದಲ್ಲ ಎರಡಲ್ಲ ಸರ್, 5 ಹುಲಿ ಕೊಂದಿರೋರು ಅವ್ರಿಗೆ ಎಂತ ಶಿಕ್ಷೆ ಆಗ್ಬೋದು ಸರ್? ಅಲ್ಲ, ಹುಲಿ ಕೊಂದ್ರೂ ಕೊಲೆನೇ, 5 ಕೊಲೆ ಕೊಂದ್ರೂ ಕೊಂದೆ, ಕೇಸ್ ಒಂದೇ ಆಗುತ್ತೆ. ಬಟ್ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಈ ಥರ ಮುಂದೆ ಮಾಡಬಾರ್ದು ಅಂತೇಳಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಈ ಕಾಡಿನ ಉಳಿವಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಸರ್. ಈ ಸಂದರ್ಭಕ್ಕೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಏನಾಗಿದೆ ಅಂದರೆ, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ಅಂತಂದ್ರೆ ಅರಣ್ಯ. ಯಾಕೆಂತಂದರೆ ನೀವು ನೋಡಿರ್ಬೋದು, ಎಲ್ಲ ಸಿಟಿ ಜನಗಳು ಒಳ್ಳೆ ಆಕ್ಸಿಜನ್ ತಗೊಳ್ಳೋಕ್ಕೆ ಕಾಡಿಗೆ ಬರ್ತಾ ಇದ್ದಾರೆ. ಸೊ ನಮ್ಮದು ಒಂದು ಈ ನಿಸರ್ಗದ ಸ್ವರ್ಗ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ. ನಮ್ಮದು 5 ಟೈಗರ್ ರಿಸರ್ವ್ ಇದೆ, ಸುಮಾರು ಆಲ್ಮೋಸ್ಟ್ 30 ಸ್ಯಾಂಕ್ಚುರೀಸ್ ಇದೆ. ತುಂಬ ಒಳ್ಳೆಯ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿದೆ. ಅದನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ನಮ್ಮ ಎಲ್ಲ ಜನರು ಸಹಕರಿಸಬೇಕು. ಸಣ್ಣ ಪುಟ್ಟದಾಗುತ್ತೆ, ಈ ಥರ ಹುಲಿ ಬಂದು ದನಗಳನ್ನ ಕೊಲ್ತವೆ, ಅದಕ್ಕೆ ಅವರು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೋಬಾರದು ಅಂಥೇಳಿ ನಾನು ಎಲ್ಲರನ್ನು ಕೇಳ್ಕೊತೀನಿ. ಅರಣ್ಯ ಮತ್ತು ವನ್ಯಜೀವಿನ ಉಳಿಸ್ಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಈ ಸಮಯದಲ್ಲಿ ಎಲ್ಲರನ್ನು ಕೇಳ್ಕೊತೀನಿ. ಇಂಥ ಕುಕೃತ್ಯ ನಡೆಸ್ತವ್ರಿಗೆ ಸರ್ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಇನ್ ದ ಮೀನ್ ಟೈಮ್ ಈ ಥರ ಕಾಡಲ್ಲಿ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ದನಗಳು ಸತ್ತಾಗ ಅವ್ರಿಗೆ ಏನು ಮಾಡ್ಬೋದು? ಈಗ ಎಕ್ಸಾಂಪಲ್, ಈಗ ಬಂಡೀಪುರದಲ್ಲಿ ಒಂದು ಮಾರಿಯಮ್ಮ ಟ್ರಸ್ಟ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ಕಾಡು ಒಳಗಡೆ ಸತ್ತವರಿಗೆ ಕಾಂಪನ್ಸೇಷನ್ ಅವ್ರು ಕೊಡ್ತಾರೆ, ನಾವು ಇಲಾಖೆಯಿಂದ ಕೊಡ್ತಾ ಇಲ್ಲ. ಇವರು ಅಲ್ಲಿ ನಾನು ಬಂಡೀಪುರ ರೇಂಜ್ ಪಾಯ್ಸನ್ಗಾಗಿ 2-3 ಚಿರತೆಗಳು ಸತ್ತು, ಅದು ಗೀಸಲ್ ಆಯಿತು. ಸೊ ಅದಾದಮೇಲೆ ಅದು ಟ್ರಸ್ಟ್ ಶುರು ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕಾಡಿಂದ ಒಳಗಡೆ ಸತ್ತವ್ರಿಗೂ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಸೊ ಹಂಗನ್ಕೊಂಡು ಕಾಡಲ್ಲಿ ದನ ಬಿಡಬೇಕು, ರೂಲ್ಸ್ ಬ್ರೇಕ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ಇಂಥ ಕೆಲವು ಪರಿಸ್ಥಿತಿಗಳಲ್ಲಿ ಅಂಥ ಒಂದು ಹೊರಗಡೆ ಸತ್ತರು ಯಾರೋ NGOs ಈ ಥರ ಕೊಟ್ಟರೆ ಜನಗಳಿಗೆ ಸ್ವಲ್ಪ ಆದರೂ ಸಮಾಧಾನ ಆಗಿ, ಸೊ ಈ ಥರ ಪಾಯ್ಸನ್ ಮಾಡೋದು ಬಾಕಿ ಆಗ್ಬೋದು ಅಂತ ಹೇಳಿಬಿಟ್ಟು ನಂದು ಒಂದು. ಈಗ ಸತ್ತಿರೋ ಹುಲಿಗಳಲ್ಲಿ ಯಾವ ಪ್ರಮಾಣದ ವಿಷ ಸೇರಿದೆ, ಯಾವುದು ಅದು ಅಂತ ಕಂಡುಹಿಡಿಯಲಿಕ್ಕೆ ಅಥವಾ ಹೊರಬರಲಿಕ್ಕೆ ಪೋಸ್ಟ್ ಮಾರ್ಟಮ್ ಆಗಬೇಕು, ಯಾವಾಗ ಬರ್ಬೋದು ಅದು ಸರ್? ವರದಿ ಏನಾದ್ರು ಐಡಿಯಾ ಇದೆ ಸರ್? ಅಲ್ಲಲ್ಲ, ಫೋರೆನ್ಸಿಕ್ ಕಳಿಸಿ ಒಂದು 15 days ಎಲ್ಲ ಬರ್ತದೆ. ಅದನ್ನ ನಾವು ಫಾಲೋ ಅಪ್ ಮಾಡಬೇಕು. ತುಂಬ ಈ ಥರ ಕೇಸ್ಗಳು ಸುಮಾರು ಹೈದರಾಬಾದಿಗೆ ಕಳಿಸ್ಬೇಕಾಗ್ತದೆ ಇದ್ರದ್ದು. ಸೊ ಇಲ್ಲಿ ನಮ್ಮ ಇಂಡಿಯಾ ಕರ್ನಾಟಕದಲ್ಲೂ ಇದೆ. ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ 15 days ಒಳಗಡೆ ಗೊತ್ತಾಗುತ್ತೆ ಯಾವುದು. ಈಗ ಅರಣ್ಯ ಸಚಿವರು ಕೂಡ ಈಗಾಗಲೇ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಸರ್, ಕಠಿಣ ಕ್ರಮ ಆಗಲೇಬೇಕು ಅಂತೇಳಿ ಸರ್, ಈ ತನಿಖೆ ಆಗಬೇಕು ಅಂತೇಳಿ. ಈಗ ಆ ಪ್ರಮಾಣದ ವಿಷಯ ಯಾವುದು ಏನು ಆ ಥರದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ಮೇಲೆ ಹೊರಗೆ ಬರುತ್ತೆ. ನಂತರ ಏನು ಅಂತ ಸರ್? FIR ಆಗುತ್ತಾ? ಅಲ್ಲಲ್ಲ, FIR ಇಮಿಡಿಯೇಟ್ FIR ಮಾಡ್ತಾರೆ. ಬಟ್ ಅದು ಯಾವ ರೀತಿ ಸತ್ತಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇ ಗೊತ್ತಾಗೋದು. ಸೊ ಕಾನೂನು ಅದ್ರದ್ದು ಓನ್ ಟೈಮ್ ತಗೋತದೆ. ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಬಿಡಿ ಅವರಿಗೆ. ಥ್ಯಾಂಕ್ ಯು ಸರ್. ಇಷ್ಟು ಹಿರಿಯ ಅರಣ್ಯಾಧಿಕಾರಿ ಪೂವಯ್ಯ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.